ಕೆಲವೇ ಕ್ಷಣಗಳಲ್ಲಿ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. ಕೋರ್ಟ್ ಆವರಣಕ್ಕೆ ತನಿಖಾಧಿಕಾರಿ ಎಸಿಪಿ ಚಂದನ್ ಅವರ ಆಗಮನ ಕೂಡ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಕೋರ್ಟ್ನಂತ ಚಾರ್ಜ್ ಶೀಟ್ ಬಾಕ್ಸ್ ಅನ್ನು ರವಾನಿಸಲಾಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದರ್ಶನ್ ವಿರುದ್ಧ ದರ್ಶನ್ ಸೇರಿ 17 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗುತ್ತೆ. ಇದೇ ಬಾಕ್ಸ್ನಲ್ಲಿಯೇ ಈಗ ದೋಷಾರೋಪದ ಪಟ್ಟಿಯ ಪ್ರತಿಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಈಗಾಗಲೇ ತನಿಖಾಧಿಕಾರಿ ಎಸಿಪಿ ಚಂದನ್ ಅವರು ಕೋರ್ಟ್ನ ಆವರಣವನ್ನು ಪ್ರವೇಶ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಜೀಪ್ನಲ್ಲಿ ತೆರಳುತ್ತಾ ಇರುವಂತಹ ಈ ದೋಷಾರೋಪ ಪಟ್ಟಿಯ ಪ್ರತಿ ಕೂಡ ಕೋರ್ಟ್ನ ಆವರಣವನ್ನು ತಲುಪುತ್ತೆ. ಅದಾದ ಮೇಲೆ SPP ಅವರ ಸಮ್ಮುಖದಲ್ಲಿ ಮತ್ತೊಮ್ಮೆ ಕ್ರಾಸ್ ಚೆಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಾದ ಮೇಲೆ ಇದನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾ ಇರುವಂತಹ ಈ ದೋಷಾರೋಪ ಪಟ್ಟಿ 17 ಜನ ಆರೋಪಿಗಳ ಹಣೆಬರಹವನ್ನು ನಿರ್ಧರಿಸುತ್ತೆ. ಈ 17 ಜನ ಆರೋಪಿಗಳು ನಡೆಸಿದಂತಹ ಕೃತ್ಯ, ಅವರು ನಡೆದುಕೊಂಡಂತಹ ರೀತಿ, ಸಾಕ್ಷ್ಯನಾಶಕ್ಕೆ ಅವರು ಮಾಡಿದಂತಹ ಪ್ಲಾನ್, ಕಿಡ್ನ್ಯಾಪ್ ಎಲ್ಲವೂ ಕೂಡ ಇದರಲ್ಲಿ ಜಗಜ್ಜಾಹೀರಾಗುತ್ತೆ. ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಕ್ಷಣಗಣನೆ. ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಇದರಿಂದ ಎದುರಾಗ್ತಾ ಇರುವಂತಹದ್ದು. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯವನ್ನು ಉಲ್ಲೇಖಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. A2 ನಿಂದ ದರ್ಶನ್ A1 ಮಾಡ್ತಾರ ಪೊಲೀಸರು ಅನ್ನುವಂತಹ ಸಹಜ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ದರ್ಶನ್ ಸೂಚನೆಯಂತೆ ಕಿಡ್ನಾಪ್, ಹಲ್ಲೆ, ಕೊಲೆ ನಡೆಸಲಾಗಿದೆಯಾ? ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕ್ಷಣಗಣನೆ ಆರಂಭ ಆಗಿದೆ. ಹಾಗಾದ್ರೆ ಸೂತ್ರಧಾರರಾಗ್ತಾರ ದರ್ಶನ್? ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಿಕ್ಕೆ ದರ್ಶನ್ ಸೂಚನೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಅಣತಿಯಂತೆಯೇ ಕಿಡ್ನಾಪ್ ಆಗಿದೆ, ಹಲ್ಲೆಯಾಗಿದೆ, ಕೊಲೆ ಆಗಿದೆ. ಅದಾದ ಮೇಲೆ ಅದನ್ನು ಡಿಸ್ಪ್ಯಾಚ್ ಮಾಡುವಂತಹ ಕೆಲಸ ಆಗಿದೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗೆ ಮೊದಲು ಡೀಲನ್ನು ಕೊಟ್ಟಿದ್ದೆ ದರ್ಶನ್ ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಿದೆಯಾ? ಡೀಲ್ ಬಳಿಕ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡುವಂತಹ ಕೆಲಸ ಆಗುತ್ತೆ. ಕಿಡ್ನ್ಯಾಪ್ ಮಾಡಿ ಪಟ್ಟಣಗೆರೆಯ ಶೆಡ್ಗೆ, RR ನಗರದ ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಕರೆತರ್ತಾರೆ. ಶೆಡ್ನಲ್ಲಿ ಬೆಲ್ಟು, ಲಾಠಿ, ಕಬ್ಬಿಣದ ರಾಡ್ನಿಂದ ದರ್ಶನ್ ಹಲ್ಲೆಯನ್ನು ನಡೆಸ್ತಾರೆ. ಹಲ್ಲೆಗೂ ಮೊದಲು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ರೇಣುಕಾ ಸ್ವಾಮಿಯ ಮೇಲೆ ಸಿಕ್ಕ ಕಡೆ ದರ್ಶನ್ ಒದ್ದಿದ್ದಾರೆ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ರೇಣುಕಾ ಸ್ವಾಮಿ ಸಾವನ್ನಪ್ಪಿದ ಬಳಿಕ ಶವವನ್ನು ವಿಲೇವಾರಿ ಮಾಡಲಿಕ್ಕೆ, ಸಾಗಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಶವ ವಿಲೇವಾರಿ ಮಾಡಲಿಕ್ಕೆ ಪ್ರದೂಷ್ಗೆ 30 ಲಕ್ಷ ಹಣ ಕೊಟ್ಟಿದ್ದು ಕೂಡ ದರ್ಶನ್ನೇ ಅಂತೆ. ಕೊಲೆ ಸ್ಪಾಟ್ನಲ್ಲಿ CCTV DVRನಲ್ಲಿದ್ದಂತಹ ದೃಶ್ಯವನ್ನು ಅಳಿಸಿ ಹಾಕಲಿಕ್ಕೆ ಯತ್ನ ಆಗಿದೆ. ಪ್ರಮುಖ ಸೂತ್ರಧಾರನೆ ದರ್ಶನ್ ಇರೋದ್ರಿಂದ A2 ಇಂದ A1ಗೆ ಪ್ರಮೋಷನ್ ಆಗುವಂತಹ ಸಾಧ್ಯತೆ ಇದೆ. ಈ ಪ್ರಮೋಷನ್ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನ ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇದೆ. ಸಂಕಷ್ಟದ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿರುವಂತಹ ದರ್ಶನ್ಗೆ ಇವತ್ತು ಸಲ್ಲಿಕೆ ಮಾಡುವಂತಹ ಚಾರ್ಜ್ ಶೀಟ್ ಮತ್ತಷ್ಟು ಸಂಕಷ್ಟವನ್ನು ತಂದಿಡುವ ಎಲ್ಲ ಸಾಧ್ಯತೆಗಳನ್ನು ಎತ್ತಿ ತೋರಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಕ್ಷಣಗಣನೆ ಆರಂಭ ಆಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬಹುದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ತುಂಬಾ ಕುತೂಹಲ ಕಾರಣವಾಗ್ತಾ ಇರುವಂತಹ ಪ್ರಶ್ನೆ, ಇಲ್ಲಿಯವರೆಗೂ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ A2 ಆರೋಪಿಯಾಗಿದ್ದಂತಹ ದರ್ಶನ್ ಈಗ A1 ಆರೋಪಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ವಿಚಾರಕ್ಕೆ ಅಂತ? ಪ್ರೇಮ್, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಾಗಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೆ ಅಂದರೆ 4800 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಈಗಾಗಲೇ ಕೋರ್ಟ್ಗೂ ಕಡೆ ಕೂಡ ಚಾರ್ಜ್ ಶೀಟ್ ಬರ್ತಾ ಇರುವಂಥ ಮಾಹಿತಿ ಸಿಗ್ತಾ ಇದೆ. ಈ ನಡುವೆ ಮತ್ತೊಂದು ಬಲವಾದ ಅನುಮಾನ ಮತ್ತು ಅದಕ್ಕೆ ಪೂರಕ ಎಂಬಂಥ ಕೆಲವು ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ಮಾಹಿತಿಗಳ ಪ್ರಕಾರ A2 ಆಗಿದ್ದಂಥ ನಟ ದರ್ಶನ್ ಏನಿದ್ದಾರೆ ಈಗ A1 ಆಗ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ಯಾಕೆಂದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವಾಗ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಆಗ್ತಾರೆ, ಮೆಸೇಜ್ ತಿಳಿದಂಥ ನಟ ದರ್ಶನ್ ಏನು ಚಿತ್ರದುರ್ಗದ ರಾಘವೇಂದ್ರ ಏನಿದ್ದಾರೆ, ಆ ರಾಘವೇಂದ್ರಗೆ ಸೂಚನೆ ಕೊಡ್ತಾರೆ. ಆತ ಯಾರು, ಆತನನ್ನು ಪತ್ತೆ ಮಾಡಿ ಬೆಂಗಳೂರಿಗೆ ಎತ್ತಾಕೊಂಬನ್ನಿ ಅನ್ನೋ ಮಾತುಗಳನ್ನು
ಹೇಳುವಂಥದ್ದು. ಆತನ ಸೂಚನೆ ಮೇರೆಗೆ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಬಂದು ಪಟ್ಟಣಗೆರೆ ಶೆಡ್ ಕರ್ಕೊಬರ್ತಾರೆ. ಶೆಡ್ನಲ್ಲಿ ಎಲ್ಲರೂ ಸೇರಿ ಹಿಗ್ಗಾಮುಗ್ಗ ಥಳಿಸುವಂಥದ್ದು. ಅದಾದ ನಂತರ ನಟ ದರ್ಶನ್, ಪವಿತ್ರ ಗೌಡ ಎಲ್ಲರೂ ಕೂಡ ಆತನ ಮೇಲೆ ಹಿಗ್ಗಾಮುಗ್ಗ ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ನಂತರದಲ್ಲಿ ಆತ ಸಾವನ್ನಪ್ತಾನೆ. ಸಾವನ್ನಪ್ಪಿದ ನಂತರದಲ್ಲೂ ಕೂಡ ಇವರೆಲ್ಲರೂ ಸೇರ್ಕೊಂಡು ಪ್ಲ್ಯಾನ್ ಮಾಡಿ ರೇಣುಕಾಸ್ವಾಮಿ ಮೃತದೇಹವನ್ನು ಬೇರೆ ಕಡೆ ಎಸೆಯುವಂಥದ್ದು. ಎಸೆದ ನಂತರದಲ್ಲೂ ಕೂಡ ಕೇಸ್ ಹೊರಗಡೆ ಬರದಂತೆ ಏನೆಲ್ಲ ಮಾಡಬೇಕು ಅನ್ನೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ. ಅದಾದ ನಂತರದಲ್ಲೂ ಕೂಡ 30 ಲಕ್ಷ ಪ್ರದೋಷ್ ಆರೋಪಿ ಏನಿದ್ದಾನೆ ಆತನ ಕೈಗೆ 30 ಲಕ್ಷ ಅಮೌಂಟ್ ಕೊಟ್ಟು ಈ ಪ್ರಕರಣದಲ್ಲಿ ನನ್ನ ಹೆಸರು ಹೊರಗಡೆ ಬರಬಾರ್ದು, ಅದನ್ನು ಯಾವ ರೀತಿ ಕೇಸ್ನ ಮುಚ್ಚಿ ಹಾಕ್ತಿರೋ ಅದು ನಿಮಗೆ ಬಿಟ್ಟಿದ್ದು ಅಂತೇಳಿ ನಟ ದರ್ಶನ್ ಹೇಳಿರುವಂಥದ್ದು ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ CCTV ಆಗಿರ್ಬೋದು, ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು ಪೊಲೀಸರ ತನಿಖೆ ವೇಳೆಯಲ್ಲಿ ಇತರೆ ಆರೋಪಿಗಳು ಏನೋ ವಿಚಾರಣೆ ವೇಳೆಯಲ್ಲಿ ಕೂಡ ಮಾಹಿತಿಗಳು ನೀಡಿದ್ದಾರೆ. ಹಾಗಾಗಿ ಇಷ್ಟು ದಿನ ಇದ್ದಂಥ ದರ್ಶನ್ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ನಂತರದಲ್ಲಿ A1 ಆಗುವಂಥದ್ದು ಸಾಧ್ಯತೆಗಳು ಬಹುತೇಕ ಇರುವಂಥದ್ದು. ಪ್ರೇಮ್.